ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಹಿರಿಮೆಗೆ ಈಗ ಮತ್ತೊಂದು ಗರಿ. 2 ನ್ಯಾಷನಲ್ ಅವಾರ್ಡ್ಗಳನ್ನು ಕಾಂತಾರ ಸಿನಿಮಾ ಬಾಚಿಕೊಂಡಿದೆ. ಸೊ ಈ ಬಗ್ಗೆ ನಮ್ಮ ಜೊತೆ ಸಂತಸ ವ್ಯಕ್ತಪಡಿಸೋದಕ್ಕೆ ಜೊತೆಗಿದ್ದಾರೆ ನಟ ಪ್ರಮೋದ್ ಶೆಟ್ಟಿ ಅವರು. ನೀವು ನೋಡ್ತಾ ಇರ್ಬೋದು ಕಾಂತಾರ ಸಿನಿಮಾದಲ್ಲಿ ಅವರ ಗರ್ಜನೆ ಹೇಗಿತ್ತು ಅಂತ. ಸೊ ಸರ್, ಫಸ್ಟ್ ರಿಯಾಕ್ಷನ್ ನಿಮ್ಮದು? ಫಸ್ಟ್ ರಿಯಾಕ್ಷನ್ನೇ ಖುಷಿ. ಅಂದರೆ ಹೇಳ್ಕೊಳಕ್ಕಾಗಲ್ಲ, ನನಗೆ ಅವಾರ್ಡ್ ಬಂದಷ್ಟು ಖುಷಿ. ಅದು ಅವನಿಗೆ ಬಂತು ಅಂತಲ್ಲ ಅಥವಾ ಆ ಸಿನಿಮಾಗೆ ಬಂತು ಅಂತಲ್ಲ, ಅದು ನಮ್ಮೆಲ್ಲರ ಸ್ವಂತ. ಸೊ ಆ ಸಿನಿಮಾನ ಎಷ್ಟು ಜನ ಮೆಚ್ಕೊಂಡಿದ್ದಾರೋ ಅಷ್ಟೇ ಇಡೀ ಪ್ರಪಂಚ ಮೆಚ್ಕೊಂಡಿತ್ತು. ಹಾಗೆ ಎಲ್ಲರೂ ಹೇಳ್ತಾಯಿದ್ರು. ಇವಾಗ ನನಗೆ ನಿನ್ನೆಯಿಂದ ಬರ್ತಿರೋ ಟ್ಯಾಗ್ಗಳೇನು ಅಂದರೆ, ಸರ್ ಇದನ್ನು ನಾನು ಅವತ್ತೇ ಮೆನ್ಷನ್ ಮಾಡಿದ್ದೆ, ನನ್ನ ಪೋಸ್ಟಲ್ಲಿ ಹಾಕಿದ್ದೆ ಅಂದ್ಬಿಟ್ಟು ಆ ಪೋಸ್ಟನ್ನು ನನಗೆ ಮತ್ತೆ ವಾಪಸ್ ಕಳಿಸ್ತಿದ್ದಾರೆ. ನಾನು ಅವಾಗ ಅವ್ರು ಹಾಕಿದಾಗ ಓಕೆ ಥ್ಯಾಂಕ್ ಯು, ನಿಮ್ಮ ಬ್ಲೆಸ್ಸಿಂಗ್ಸಿಗೆ ಥ್ಯಾಂಕ್ ಯು, ಈ ಥರದ್ದೆಲ್ಲ ಹಾಕಿದ್ದೆ. ಬಟ್ ಇವತ್ತು ಅದೇ ಪೋಸ್ಟನ್ನು ವಾಪಸ್ ಹಾಕಿ ನೋಡಿದ್ರೆ ನಾವು ಹೇಳಿದ್ದು ನಿಜ ಆಯಿತು, ನಾವು ಹೇಳಿದ್ದು ನಿಜ. ನನ್ನ ಫ್ರೆಂಡ್ಸು ಕೂಡ ಅದನ್ನೇ ಹಾಕ್ತಿದ್ದಾರೆ. ಆ್ಯಂಡ್ ಅವರೆಲ್ಲರ ಹಾರೈಕೆ ಮೋಸ್ಟ್ಲಿ ಇಲ್ಲಿ ತನಕ ತೊಗೊಂಬಂದಿದೆ. ಆ್ಯಂಡ್ ವೆರಿ ಹ್ಯಾಪಿ. ಅಂದರೆ ಅವನ್ನ ನೋಡ್ಕೊಂಬಂದಿದ್ದೀನಿ ಹಂತ ಹಂತವಾಗಿ, ಅವತ್ತಿಂದ ಇವತ್ತವರೆಗೂ ನೋಡ್ಕೊಂಬಂದಿದ್ದೀನಿ. ಸೊ ಅವನ ಬೆಳವಣಿಗೆ, ಅವ್ನು ಇವತ್ತು ಆಗ್ತಾಯಿರೋ ಬೆಳವಣಿಗೆ, ಅವ್ನು ನಿಂತಿರೋ ಜಾಗ, ಅವನು ಹಿ ಈಸ್ ನಾಟ್ ಮೇಕಿಂಗ್ ಓನ್ಲಿ ಅಸ್ ಪ್ರೌಡ್, ಹಿ ಈಸ್ ಮೇಕಿಂಗ್ ದ ಹೋಲ್ ಕನ್ನಡ ಇಂಡಸ್ಟ್ರಿ ಪ್ರೌಡ್, ದ ಲ್ಯಾಂಗ್ವೇಜ್ ಪ್ರೌಡ್. ಸೊ ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಸೊ ನ್ಯಾಷನಲ್ ಅವಾರ್ಡ್ಗೆ ಈ ಶೆಟ್ಟಿ ಗ್ಯಾಂಗ್ ಏನಾದರೂ ಬ್ರ್ಯಾಂಡ್ ಆಗಿದಾರಾ ಅಂತ? ಯಾಕಂದರೆ 66ನೇದು ರಿಷಬ್ ಅವ್ರಿಗೆ ಬಂದಿತ್ತು, ರೀಸೆಂಟಾಗಿ ಹೋದ ವರ್ಷ ರಕ್ಷಿತ್ ಅವ್ರಿಗೆ ಚಾರ್ಲಿಗೆ ಬಂದಿತ್ತು, ಈಗ ಮತ್ತೆ ರಿಷಬ್ ಅವ್ರಿಗೆ ಒಲ್ದಿರೋವಂಥದ್ದು. ಅದೇ ಪ್ರೀತಿ, ಅದೇ ವಿಶ್ವಾಸ. ಗೊತ್ತಿಲ್ಲ ಅಂದರೆ ನಾವು ಆ್ಯಕ್ಚುಲಿ ಏನು ಗೊತ್ತಾ, ಡಿಸಾಸ್ಟರ್ ಏನು ಅಂದರೆ ರಿಷಬ್ಗೆ ಅವಾರ್ಡ್ಗೋಸ್ಕರನೇ ಸಿನಿಮಾ ಮಾಡೋದು ಅಂದರೆ ಇಷ್ಟನೇ ಇಲ್ಲ. ಇದ್ರ ಬಗ್ಗೆ ತುಂಬ ದೊಡ್ಡ ವಾದ ವಿವಾದ ಆಗಿತ್ತು. ಅಂದರೆ ಮುಂಚೆ ಎಲ್ಲ ಏನಾಗ್ತಿತ್ತು, 2 ಕನ್ಸಿಡರ್ ಮಾಡಿದರು, ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಅವಾರ್ಡ್ ಸಿನಿಮಾ ಅಂತ. ರಿಷಬ್ ಡಿಬೇಟಿಗೆ ಕೂತಾಗಿಲ್ಲ ಅದ್ರ ಬಗ್ಗೆ ತುಂಬ ದೊಡ್ಡ ಗಲಾಟೆ ಆಗೋದು. ಯಾಕೆಂದರೆ ಅದ್ಭುತವಾದ ಸಿನಿಮಾಗಳು ಬರ್ತಿತ್ತು. ಈ ಅವಾರ್ಡ್ ಸಿನಿಮಾಗಳೇನಿತ್ತಲ್ಲ, ವೆರಿ ಬ್ಯೂಟಿಫುಲ್ ಫಿಲ್ಮ್ಸ್ ಆವಾಗೆಲ್ಲ ಬರ್ತಾ ಇದ್ದಿದ್ದು. ಅದು ಕಮರ್ಷಿಯಲಿ ಯಾಕೆ ಕನ್ವರ್ಟ್ ಆಗ್ತಿಲ್ಲ, ಅದನ್ನು ಯಾಕೆ ಇವರು ಥಿಯೇಟ್ರಿಗೆ ತೊಗೊಂಬಂದ್ರೆ ರಿಲೀಸ್ ಮಾಡಲ್ಲ, ಆ ಪ್ರೊಡ್ಯೂಸರ್ ಬರೀ ಪ್ರಶಸ್ತಿಗೋಸ್ಕರ ಯಾಕೆ ಸಿನಿಮಾನ ರೆಡಿ ಮಾಡ್ತಾರೆ, ಆ ಪ್ರೊಡ್ಯೂಸರ್ ತೊಗೊಂಬಂದು ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಹಠ ಅವನಿಗೆ ಸಿಕ್ಕಾಪಟ್ಟೆ ಇತ್ತು. ತುಂಬ ದೊಡ್ಡ ಡಿಬೇಟ್ ಇದ್ರ ಬಗ್ಗೆ. ನಾನು ಪ್ರಶಸ್ತಿಗೆ ಸಿನಿಮಾ ಮಾಡಲ್ಲ ಮಾಡಿದ್ರೆ ಅಂತ ಅವ್ನ ಹಠ ಯಾವಾಗಲೂ, ನಾನು ಅವಾರ್ಡಿಗೆಲ್ಲ ಸಿನಿಮಾ ಮಾಡಲ್ಲ ಇಷ್ಟೇ ಅಂತ. ಬಟ್ ಇವತ್ತು ಅವ್ನು ಮಾಡ್ತಿರೋ ಸಿನಿಮಾಗಳಿಗೆ ಅವಾರ್ಡ್ ಹುಡ್ಕೊಂಬರ್ತಿದೆ. ಸೊ ದಟ್ ಈಸ್ ವಾಟ್ ಶುಡ್ ಹ್ಯಾಪನ್ ಅಂತ ನಾನು ಹೇಳೋದು. ಅವಾರ್ಡ್ಗೋಸ್ಕರ ಸಿನಿಮಾ ಮಾಡೋದಲ್ಲ, ಮಾಡಿರುವ ಸಿನಿಮಾಕ್ಕೆ ಅವಾರ್ಡ್ ಬರಬೇಕು ಅನ್ನೋದು. ಸೊ ಆ ಕಮರ್ಷಿಯಲ್ ಪಾರ್ಟನ್ನ ಏನು ನಾವು ಅವಾರ್ಡ್ ಸಿನಿಮಾ ಅಂತ ಹೇಳ್ತೀವಿ, ಏನು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಬ್ರಿಡ್ಜನ್ನ ಕಟ್ಟಿದ್ದು ರಿಷಬ್ ಆ್ಯಂಡ್ ರಕ್ಷಿತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಕ್ಸ್ಪೆಕ್ಟೇಷನ್ಸ್ ಇತ್ತಾ ಬರುತ್ತೆ ಅಂತ? ಅಂದರೆ ತುಂಬ, ಅಂದರೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನೋದಿತ್ತು. ಯಾಕಂದರೆ ಎಲ್ಲರೂ ಹೇಳ್ತಿದ್ರು ಬರುತ್ತೆ 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 ಅಂತ. ನನಗೆ ಭಾಳ ಖುಷಿಯಾಗಿದ್ದು ಅವ್ನಿಗೆ ಬೆಸ್ಟ್ ಆ್ಯಕ್ಟರ್ ಬಂದಿದ್ದು. ಯಾಕಂದರೆ ಆ ರೇಸಲ್ಲಿ ನನಗೆ ಗೊತ್ತಿರುತ್ತೆ, ಆಬ್ವಿಯಸ್ಲಿ ಇಂಡಿಯಾದ ಬೆಸ್ಟ್ ಆ್ಯಕ್ಟರ್ ಅದು ಕರ್ನಾಟಕದ ಬೆಸ್ಟ್ ಆ್ಯಕ್ಟರ್ ಅಲ್ಲ, ಇಂಡಿಯಾದ ಬೆಸ್ಟ್ ಆ್ಯಕ್ಟ್ರು. ಸೊ ಆ ರೇಸಲ್ಲಿ ಸುಮಾರು ಜನ ಇರ್ತಾರೆ, ನಮಗೆ ಗೊತ್ತಿರುವಂಥ ದಿಗ್ಗಜರು ಸುಮಾರು ಜನ ಇರ್ತಾರೆ, ನಾವು ಫಾಲೋ ಮಾಡ್ಕೊಂಬಂದಿರುವಂಥ ಹೀರೋಗಳಿರ್ತಾರೆ ಅದರಲ್ಲಿ. ಸೊ ಅವ್ರನ್ನೆಲ್ಲ ಮೀರಿ ಇವನಿಗೆ ಸಿಗತ್ತಾ, ಆಗತ್ತಾ ಅನ್ನೋದೆಲ್ಲ ಇತ್ತು. ಸೊ ಅದಾಯಿತು ಅಂದಾಗ ಅದು ಏನು ಹೇಳೋಕ್ಕೆ ನೋ ವರ್ಡ್ಸ್. ಅದು ಅಂದರೆ ಗುರುವಿನ ಮೀರಿಸಿದ್ದಂಥ ಶಿಷ್ಯ ಆಗಬೇಕು ಅಂತ ಯಾವಾಗಲೂ ಗುರುಗಳ ಆಸೆ ಪಡ್ತಾರೆ. ಸೊ ಆ ಥರ ಇವತ್ತು ಬೇರೆ ಒಬ್ಬರು ಹಿರಿಯ ನಟರು ಆ ಜಾಗಕ್ಕಿದ್ದರು, ಆ ಜಾಗಕ್ಕೆ ರಿಷಬ್ದು ಕ್ವಾಲಿಫೈ ಆಯಿತು ಅಂದಾಗ ಐ ಥಿಂಕ್ ಸೊ ಹಿ ವಿಲ್ ಆಲ್ಸೋ ಫೀಲ್ ಪ್ರೌಡ್. ಓಕೆ, ಡಿಸರ್ವಿಂಗ್ ಕ್ಯಾಟಗರಿಗೆ ಹೋಗಿದೆ ಗುರು, ಅಥವಾ ಡಿಸರ್ವಿಂಗ್ ಪರ್ಸನ್ಗೆ ಹೋಗಿದೆ ಅದು ಅಂತ ಅವರು ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಫ್ಕೋರ್ಸ್ NTR ಅಂಥವರೆಲ್ಲ ಟ್ವೀಟ್ ಮಾಡಿದರು, ನೋಡಿದಾಗ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ಅಂದರೆ NTR ಅವ್ರಿಗೆ ತುಂಬಾ ಪ್ರೀತಿ ಇದೆ ರಿಷಬ್ ಅವರು ಅಂದರೆ, ಕುಂದಾಪುರ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಬೇರೆ ಇಂಡಸ್ಟ್ರಿ ಅವರು ಕೂಡ ಕಾಂತಾರ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದಾರೆ, ಡಿಸರ್ವಿಂಗ್ ಅಂತ ಹೇಳ್ತಿದ್ದಾರೆ. ಹೌದೌದು. ಅಂದರೆ ಎಲ್ರಿಗೂ ಪ್ರೀತಿ ಏನು ಅಂದರೆ, ನಿಮಗೆ ಮಾಸ್ ಮಾಡಬೇಕು ಅಂತ ಮಾಡಿದ ಸಿನಿಮಾ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ ರೀಚ್ ಆದಾಗ, ತಮಿಳ್ ಸಿನಿಮಾ ಇರ್ಬೋದು, ತೆಲುಗು ಸಿನಿಮಾ ಇರ್ಬೋದು, ಅಥವಾ ಬೇರೆ ಯಾವುದೇ ಬಾಲಿವುಡ್ ಸಿನಿಮಾಗಳಿರ್ಬೋದು, ಅದನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಿಗೆ ಮಾಡಬೇಕು ಅಂತ ಮಾಡಿದಾಗ ಸಿಗುವಂಥ ಪ್ರಶಸ್ತಿ ಬೇರೆ, ನಾವು ರೀಜನಲ್ ಲೆವೆಲಿಗೆ ಮಾಡಬೇಕು ಅಂತ ಮಾಡಿದಾಗ ಸಿಗುವಂಥ ಪ್ರಶಸ್ತಿ ಅವೆಲ್ಲವೂ ಗಮನ ಸೆಳೆಯುತ್ತೆ. ಇದು ಸಿನಿಮಾ ಗೆದ್ದಾಗಲೂ ಕೂಡ ರಜನಿಕಾಂತ್ ಅವ್ರ ಮನೆಗೆ ಕರೆದು ಆಶೀರ್ವಾದ ಮಾಡಿದರು, ಕಮಲ್ ಹಾಸನ್ ಅವ್ರು ಫೋನ್ ಮಾಡಿ ಮಾತಾಡಿದರು, ಎಲ್ಲ ಸ್ಟಾರ್ಸು, ಮಮ್ಮೂಟಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಫೋನ್ ಮಾಡಿ, ಪೃಥ್ವಿರಾಜು, ಬಾಲಿವುಡ್ಡಿಂದ ಬಚ್ಚನ್ ಸರ್ ಆಗಿರ್ಬೋದು, ಶಾರುಖ್ ಸರ್ ಆಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಪ್ರೇಸ್ಡ್ ಇಟ್. ಸೊ ಆ ಪ್ರಶಂಸೆಯನ್ನು
ಇವತ್ತು ಮತ್ತೆ ವಾಪಸ್ ನ್ಯಾಷನಲ್ ಅವಾರ್ಡ್ ಬಂದಾಗ ಅವರೆಲ್ಲ ಟ್ವೀಟ್ ಮಾಡ್ತಿರೋ ಮೂಲಕ ನನಗನ್ನಿಸ್ತಾ ಇದೆ ಇಡೀ ಭಾರತೀಯ ಚಿತ್ರರಂಗ ಒಂದಾಗ್ತಾ ಇದೆ. ದೇ ಆರ್ ಗೆಟಿಂಗ್ ಟುಗೆದರ್. ಇದನ್ನು ನಾವು ಭಾಳ ವರ್ಷಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಇವಾಗ ಅವರೆಲ್ಲರೂ ಒಂದಾಗ್ತಾ ಇದ್ದಾರೆ. ಇವಾಗ ಎಲ್ರಿಗೂ ಅವ್ರವ್ರ ಪೊಟೆನ್ಷಿಯಲ್ಲು ಅವ್ರವ್ರ ಏನು ಹೇಳ್ಬೋದು, ನಿಮ್ಮ ಸ್ಕೇಲ್ ಏನು ಅನ್ನೋದು ಗೊತ್ತಾಗಿದೆ, ನಿಮ್ಮ ಪೊಟೆನ್ಷಿಯಲ್ ಏನು ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಎಲ್ಲರೂ ಸೇರ್ಕೋತಾ ಇದ್ದಾರೆ ಜೊತೆಲಿ. ಸೊ ಇದಿನ್ನೂ ಮುಂದಕ್ಕೆ ಹೋಗ್ತಾ ದಿಸ್ ವಿಲ್ ಬಿಕಮ್ ಅ ಇಂಡಿಯನ್ ಫಿಲಮ್. ಇನ್ನು ದೇರ್ ವಿಲ್ ನಾಟ್ ಬಿ ಬಾಲಿವುಡ್ ಸಿನಿಮಾ, ಟಾಲಿವುಡ್ ಸಿನಿಮಾ, ಕಾಲಿವುಡ್ ಸಿನಿಮಾ, ಸ್ಯಾಂಡಲ್ವುಡ್ ಸಿನಿಮಾ ಅನ್ನೋದಕ್ಕಿಂತ ಇವೆಲ್ಲವೂ ಸೇರಿ ಇಂಡಿಯನ್ ಫಿಲಮ್ ಆಗಿ ಪ್ರೊಜೆಕ್ಟ್ ಆಗುತ್ತೆ. ಫಾರಿನ್ ಕಂಟ್ರೀಸಲ್ಲೂ ಕೂಡ ಇದರ ಅಬ್ಬರ ಇನ್ನೂ ಜೋರಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಕನ್ನಡ ಇಂಡಸ್ಟ್ರಿಗೆ ಇವತ್ತಿನ ದಿನಕ್ಕೆ ಈ ಪ್ರಶಸ್ತಿಗಳು ಬೇಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಒಟ್ಟು 7 ಪ್ರಶಸ್ತಿಗಳು ಬಂದಿರುವಂಥದ್ದು ಕನ್ನಡಕ್ಕೆ. KGF ಮತ್ತು ಕಾಂತಾರಕ್ಕೆ ಸೇರಿ 4 ಪ್ರಶಸ್ತಿಗಳು ಬಂದಿರುವಂಥದ್ದು. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಸದ್ಯಕ್ಕೆ ಸಂಕಷ್ಟದಲ್ಲಿದೆ. ಈಗ ಒಂದು ಉತ್ಸಾಹ ಬೇಕಿತ್ತು, ನವ ಚೈತನ್ಯ ಬೇಕಿತ್ತು. ಈ ಪ್ರಶಸ್ತಿಗಳ ಮೂಲಕ ಮತ್ತೆ ಉತ್ಸಾಹ ಬಂದಿದೆ ಅಂತ ಅನಿಸುತ್ತೆ. ಡಬಲ್ ಆಗುತ್ತೆ, ಖಂಡಿತ ಡಬಲ್ ಆಗುತ್ತೆ. ಆ್ಯಂಡ್ ನಾವು ಹೇಳ್ತಿರೋದೇನು ಅಂದರೆ, ಫಸ್ಟ್ ಆಫ್ ಆಲ್ ಆ ಪ್ರೊಡಕ್ಷನ್ ಹೌಸ್, ಒಂದು ಪ್ರೊಡಕ್ಷನ್ ಹೌಸಿಗೆ 4 ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದಾಗ ದ ಕೇಪಬಿಲಿಟಿ ಆಫ್ ಪ್ರೊಡ್ಯೂಸಿಂಗ್ ಫಿಲಮ್ಸ್, ನಾನು ಹೇಳ್ತಾ ಇರೋದು ಪ್ರೊಡ್ಯೂಸಿಂಗ್ ಫಿಲಮ್ಸ್, ಅವ್ರ ತಲೆಯಲ್ಲಿ ಅವ್ರ ಎನರ್ಜಿಗೆ ಅದು ಡಬಲ್ ಮಾಡ್ತಾ ಹೋಗುತ್ತೆ. ಸೊ ಪ್ರೊಡ್ಯೂಸರ್ ಗಟ್ಟಿ ಆಗ್ತಾ ಹೋಗ್ತಾನೆ. ಈ 4 ಅವಾರ್ಡ್ ಬಂದಿರೋದು ನೋಡಿ, ಮತ್ತೊಂದು ಪ್ರೊಡ್ಯೂಸರು ನಾನು ಇದೇ ಥರದ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಹೊರಡ್ತಾರೆ. ಈ ಥರ ಪೊಟೆನ್ಷಿಯಲ್ ಕ್ವಾಲಿಟಿ ಫಿಲಮ್ಸನ್ನು ನಾನು ಇನ್ವೆಸ್ಟ್ ಮಾಡ್ತೀನಿ, ಲೆಟ್ ಇಟ್ ಬಿ 100 crores, ಲೆಟ್ ಇಟ್ ಬಿ 200 crores, ನಾನು ಬರ್ತೀನಿ ಮುಂದೆ ಅಂತ ಬರ್ತಾರೆ. ಆ ಕಾನ್ಫಿಡೆನ್ಸ್ ಕೊಡುತ್ತೆ ಪ್ರೊಡ್ಯೂಸರ್ಗೆ. ಯಾವಾಗ ಪ್ರೊಡ್ಯೂಸರ್ ಮುಂದೆ ಬರ್ತಾನೆ ಆವಾಗ ಹೊಸ ಡೈರೆಕ್ಟರ್ಗಳಿಗೆ ಅವ್ರು ಬರೆಯುವಂಥ ಕತೆಗಳಿಗೆ ಒಂದು ನ್ಯಾಯ ಸಿಗುತ್ತೆ. ಸೊ ಆ ನ್ಯಾಯದಿಂದ ನಮಗೆ ನ್ಯಾಷನಲ್ ಲೆವೆಲ್ಲು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕತೆಗಳನ್ನು ತೊಗೊಂಡೋಗಿ ರೀಚ್ ಮಾಡಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಬೇಕಿತ್ತು ಕನ್ನಡ ಇಂಡಸ್ಟ್ರಿಗೆ. ಏನು ಒಂದು ಡೌನ್ಫಾಲ್ ಅಂತ ಹೇಳ್ತಾ ಇದ್ದೀವಿ, ಇದು ಡೌನ್ಫಾಲ್ ಅಲ್ಲ, ದಿಸ್ ಇಸ್ ಅ ಸೈಕಲ್. ಚಕ್ರ ಈಗ ಕೆಳಗೆ ಬಂದಿದೆ, ನಿಧಾನಕ್ಕೆ ಮೇಲೆ ಬರ್ತಾ ಇದೆ. ಮೇಲ್ ಪೀಕಿಗೆ ಬಂದಾಗ ಮತ್ತೆ ಕನ್ನಡದ ತಾಕತ್ತು ಏನು ಅಂತ ಗೊತ್ತಾಗುತ್ತೆ. ಸರ್, ಕರ್ನಾಟಕದಲ್ಲಿ ಈ ಅತ್ಯುತ್ತಮ ನಟ ನ್ಯಾಷನಲ್ ಅವಾರ್ಡ್ಗಳಲ್ಲಿ ಸಿಕ್ಕಿರೋ 4ನೇ ಹೀರೋ ಆಗ್ತಾರೆ ರಿಷಬ್ ಅವರು. ಸೊ ಏನು ಹೇಳ್ತೀರಿ ಅಂದರೆ, ನಿಮ್ಮ ಒಬ್ಬ ಗೆಳೆಯ ಈ ರೀತಿ ಅಂದರೆ ಲೈಕ್ ಸಂಚಾರಿ ವಿಜಯ್ ಆದಮೇಲೆ ಆ ಸ್ಥಾನವನ್ನು ಇವ್ರಿಗೆ ಸಿಕ್ಕಿರುವಂಥದ್ದು ಈಗ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಅಂದರೆ ನ್ಯಾಷನಲ್ ಅವಾರ್ಡ್ ಅನ್ನೋದು ಅದಕ್ಕಿಂತ ದೊಡ್ಡ ಗಿರಿಮೆ ಇಲ್ವಲ್ಲ. ಒಬ್ಬ ಆ್ಯಕ್ಟ್ರಿಗೆ ಸಿಗೋವಂಥದ್ದು ಅದಕ್ಕಿಂತ ದೊಡ್ಡ ಅವಾರ್ಡ್ ಇಲ್ಲವೇ ಇಲ್ಲ. ಸೊ ಎಲ್ಲರೂ ಕಾಯ್ತಿರ್ತೀವಿ. ಅಂದರೆ ನಾನು ಬೀಯಿಂಗ್ ಆ್ಯನ್ ಆ್ಯಕ್ಟರ್, ನಮಗೂ ಭಾಳ ಆಸೆ ಇರುತ್ತೆ, ಗುರು ನಾವು ಎಲ್ಲೋ ಒಂದು ಕಡೆ ನಮಗೂ ಏನಾದ್ರು ಸಿಕ್ಬಿಡತ್ತೇನೋ, ನಾವು ಏನಾದ್ರು ಟ್ರೈ ಮಾಡೋಣ, ಅದ್ರ ಕಡೆಗೆ ಒಂದು ಹೋರಾಟ ಕೊಡೋಣ ಅಂತ. ಆ ಥರದ್ದೊಂದು ಹೋರಾಟ ಇದು. ಬಟ್ ಆ ಹೋರಾಟದಲ್ಲಿ ಗೆಳೆಯ ಗೆದ್ದಿದ್ದಾನೆ ಇವತ್ತು. ಸೊ ಮೆನಿ ಮೋರ್ ಟು ಗೋ. ಅವನಿಗೂ ಅಷ್ಟೇ, ರಕ್ಷಿತ್ಗೂ ಅಷ್ಟೇ, ಮೆನಿ ಮೋರ್ ಟು ಗೋ. ಆ್ಯಂಡ್ ಆಲ್ಸೋ ರಾಜ್, ಹೀ ಈಸ್ ಆಲ್ಸೋ ಬ್ರಿಲಿಯಂಟ್ ಆ್ಯಕ್ಟರ್. ನನ್ನ ಪ್ರಕಾರ ಇದಿಲ್ಲಿಗೆ ನಿಲ್ಲಬಾರ್ದು. ಇನ್ನೂ ಹಲವಾರು ಕನ್ನಡಿಗರಿಗೆ ಈ ಪ್ರಶಸ್ತಿಗಳು ಬರಬೇಕು. ಆ್ಯಂಡ್ ನಾನು ಒಂದು ಸರಿ ರೆಕಾರ್ಡ್ ಸೆಟ್ ಮಾಡಿದ್ದೆ ನಮ್ಮ ನಾಟಕದಲ್ಲಿ. ಕಂಟಿನ್ಯೂಸ್ ಆಗಿ 3 ವರ್ಷ ನಮ್ಮ ಕಾಲೇಜ್ಗೆ ಬೆಸ್ಟ್ ಸ್ಟೇಟ್ದು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿತ್ತು. 3 ವರ್ಷವೂ ಸತತವಾಗಿ ನಾವೇ ಹೊಡೆದಿದ್ವಿ. ಸೊ ಆ ಥರದ್ದೊಂದು ಆಸೆ ಇಲ್ಲೂ ಇದೆ. 3 ವರ್ಷ ಸತತವಾಗಿ ಅದು ಕರ್ನಾಟಕಕ್ಕೆ ಬರಲಿ, ಕನ್ನಡಕ್ಕೆ ಬರಲಿ ಅನ್ನೋದೊಂದು ಆಸೆ ಇದೆ. ಆ ರೀತಿಯಲ್ಲಿ ಒಂದು ರೆಕಾರ್ಡ್ ಸೆಟ್ ಮಾಡೋಣ ನಾವು ಅಂತ. ನೆಕ್ಸ್ಟ್ ರಾಜ್ಗೆ ಬರಲಿ, ರಕ್ಷಿತ್ಗೂ ಬರಲಿ, ಅಥವಾ ಬೇರೆ ಆ್ಯಕ್ಟರ್ಗಳು ಕನ್ನಡದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಬರಲಿ, ಎಲ್ಲರಿಗೂ ಬರಲಿ.